ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಯಾರಿಗಾದರೂ ಹೃದಯಪೂರ್ವಕವಾಗಿ ಪ್ರೀತಿಯನ್ನು ಕೊಟ್ಟಿದ್ದೀರಾ? ಪೂರ್ಣ ನಂಬಿಕೆ ಇಟ್ಟಿದ್ದೀರಾ? ಆದರೆ ಕೊನೆಯಲ್ಲಿ ಪ್ರತಿಯಾಗಿ ಸಿಕ್ಕಿದ್ದು ನಿರ್ಲಕ್ಷ್ಯ, ಮೋಸ ಮತ್ತು ನೋವಷ್ಟೇನಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಇಂದು ನೀವು ಕೇಳಲಿರುವ ಮಾತುಗಳು ನಿಮ್ಮ ಗಾಯಗಳನ್ನು ಮತ್ತೆ ತೆರೆಸುವುದಿಲ್ಲ, ಬದಲಿಗೆ ಆ ಗಾಯಗಳಿಂದ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಡುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಹಣೆ ಬರಹವು ವಿರುದ್ಧವಾಗಿರುತ್ತೆ. ಪರಿಸ್ಥಿತಿಯು ನಮ್ಮ ಕೈಯಲ್ಲಿರುವುದಿಲ್ಲ. ಆ ಸಮಯದಲ್ಲಿ ನಮ್ಮ ಸಾಮರ್ಥ್ಯವನ್ನು ಯಾರೂ ನೋಡುವುದಿಲ್ಲ. ಜನರು ನಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ನಮ್ಮನ್ನು ಟೀಕಿಸುತ್ತಾರೆ, ನಮ್ಮನ್ನು ಕಡಿಮೆ ಮಾಡುತ್ತಾರೆ ಮತ್ತು ನಮ್ಮ ಬಗ್ಗೆ ತೀರ್ಪು ನೀಡುತ್ತಾರೆ. ಆದರೆ ನೆನಪಿಡಿ, ಬಿರುಗಾಳಿ ಎಷ್ಟೇ ದೊಡ್ಡದಿದ್ದರೂ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಇಂದು ನಿಮ್ಮ ಜೀವನದ ಅತ್ಯಂತ ಕಠಿಣ ದಿನವಾಗಿರಬಹುದು, ಆದರೆ ಇದೇ ದಿನ ನಿಮ್ಮನ್ನು ನಾಳೆಯ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದೆ. ಕೆಲವರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ, ಆದರೆ ನಿಮ್ಮವರಾಗಿರುವುದಿಲ್ಲ. ಮುಖದಲ್ಲಿ ನಗು, ಮನಸ್ಸಿನಲ್ಲಿ ಸ್ವಾರ್ಥ. ಅವರಿಗೆ ನಿಮ್ಮ ಅಗತ್ಯವಿರುವವರೆಗೆ ಮಾತ್ರ ನಿಮ್ಮ ಬೆಲೆ ಇರುತ್ತದೆ. ಅವರ ಕೆಲಸ ಮುಗಿದ ತಕ್ಷಣ ನಿಮ್ಮ ಅಸ್ತಿತ್ವವೇ ಅವರಿಗೆ ಕಾಣುವುದಿಲ್ಲ. ಅಂತಹ ಜನರಿಗಾಗಿ ನಿಮ್ಮ ಸಮಯವನ್ನು, ನಿಮ್ಮ ಕಣ್ಣೀರನ್ನು, ನಿಮ್ಮ ಪ್ರೀತಿಯನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಹೋಗಬೇಡಿ. ವಜ್ರ ತನ್ನ ಬೆಲೆಯನ್ನು ಕಲ್ಲಿಗೆ ಹೇಳುವುದಿಲ್ಲ. ಜೀವನದಲ್ಲಿ ಒಂದು ದೊಡ್ಡ ಪಾಠ ಏನೆಂದರೆ, ಪ್ರತಿಯೊಬ್ಬರೂ ಕೊನೆಯವರೆಗೆ ಜೊತೆಯಾಗಿ ನಡೆಯುವುದಿಲ್ಲ. ಕೆಲವರು ಒಂದು ಪಾಠ ಕಲಿಸಲು ಬರುತ್ತಾರೆ, ಕೆಲವರು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತಾರೆ, ಮತ್ತೆ ಕೆಲವರು ನಿಮ್ಮ ಜೀವನದಲ್ಲಿ ಉಳಿಯಲು ಬರುವುದೇ ಇಲ್ಲ. ಅವರು ಕೇವಲ ಒಂದು ಅಧ್ಯಾಯ. ಅದಕ್ಕಾಗಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅವರ ಹಿಂದೆ ಅಳಬೇಡಿ. ದೇವರು ನಿಮ್ಮ ಜೀವನದಿಂದ ಕೆಲವು ಜನರನ್ನು ತೆಗೆದು ಹಾಕಿದ್ದಾರೆ. ಅದಕ್ಕೆ ಖಂಡಿತವಾಗಿಯೂ ಒಂದು ಕಾರಣವಿರುತ್ತೆ. ಯಾರಾದರೂ ಕೇಳಿದರೆ ನೋವಿನ ಬೆಲೆ ಎಷ್ಟು? ಉತ್ತರ ಒಂದೇ: ನೋವು ಯಾವತ್ತೂ ದುಡ್ಡು ಕೊಟ್ಟು ಬರುವುದಿಲ್ಲ. ಅದು ಅತಿಯಾದ ನಂಬಿಕೆಯ ಜೊತೆ ಉಚಿತವಾಗಿ ಬರುತ್ತದೆ. ನಾವು ತಪ್ಪು ಜನರನ್ನು ನಂಬುತ್ತೇವೆ, ಅವರಿಗಾಗಿ ನಮ್ಮನ್ನೇ ಮರೆತು ಬಿಡುತ್ತೇವೆ. ನಮ್ಮ ಸಮಯ, ನಮ್ಮ ಭಾವನೆ, ನಮ್ಮ ಪ್ರೀತಿ ಎಲ್ಲವನ್ನು ಕೊಡುತ್ತೇವೆ. ಆದರೆ ಅವರು ಹೋಗುವಾಗ ನಮ್ಮೊಳಗೆ ಖಾಲಿತನವನ್ನು ಬಿಟ್ಟು ಹೋಗುತ್ತಾರೆ. ಒಂದು ಸತ್ಯವನ್ನು ಒಪ್ಪಿಕೊಳ್ಳಿ: ಮರಣದ ನಂತರ ಮಾಡುವ ಹೊಗಳಿಕೆ, ಹೃದಯ ಮುರಿದ ನಂತರ ಕೇಳುವ ಕ್ಷಮೆಗೆ ಯಾವುದೇ ಅರ್ಥವಿಲ್ಲ. ಸಮಯಕ್ಕೆ ಸಿಗುವ ಪ್ರೀತಿ, ಸಮಯಕ್ಕೆ ಸಿಗುವ ಗೌರವ, ಸಮಯಕ್ಕೆ ಸಿಗುವ ಜೊತೆಯೇ ನಿಜವಾದ ಸಂಬಂಧ. ತಡವಾಗಿ ಸಿಗುವ ಪಶ್ಚಾತ್ತಾಪ ಯಾವತ್ತೂ ಮುರಿದ ನಂಬಿಕೆಯನ್ನು ಮತ್ತೆ ಕಟ್ಟಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಕಣ್ಣುಗಳಿಂದ ನಂಬಿಕೆಯ ಕನ್ನಡಕ ಕಳಚಿ ಬೀಳುತ್ತವೆ. ಆಗ ಮಾತ್ರ ಯಾರು ನಿಜವಾಗಿಯೂ ನಮ್ಮವರು, ಯಾರು ಕೇವಲ ಸ್ವಾರ್ಥಕ್ಕಾಗಿ ನಮ್ಮ ಜೊತೆ ಇದ್ದರು ಎಂಬುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆ ಸತ್ಯ ನೋವು ಕೊಡಬಹುದು, ಆದರೆ ಆ ನೋವೇ ಮುಂದಿನ ಜೀವನವನ್ನು ಉಳಿಸುತ್ತದೆ. ಯಾವಾಗ ನಿಮ್ಮ ಪ್ರಾಮುಖ್ಯತೆಯನ್ನು ನೀವೇ ಹೇಳಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆಯೋ ಆಗ ಅರ್ಥ ಮಾಡಿಕೊಳ್ಳಿ, ಅಲ್ಲಿ ನಿಮಗೆ ಬೆಲೆ ಇಲ್ಲ. ನಿಮ್ಮನ್ನು ಹುಡುಕುವವರ ಬಳಿ ಹೋಗಿ ನಿಮ್ಮನ್ನು ಗೌರವಿಸುವವರ ಜೊತೆ ಇರಿ. ಯಾಕೆಂದರೆ ಬಲವಂತದ ಸಂಬಂಧಗಳು ಎಂದಿಗೂ ಸಂತೋಷ ಕೊಡುವುದಿಲ್ಲ. ಜೀವನದಲ್ಲಿ ಹೆಚ್ಚು ಸಂತೋಷವಾಗಿರುವವರು ಅತ್ಯಂತ ಶ್ರೀಮಂತರಲ್ಲ, ಅವರು ಕಡಿಮೆ ನಿರೀಕ್ಷೆ ಇಟ್ಟುಕೊಳ್ಳುವವರು. ನಿರೀಕ್ಷೆಗಳು ಹೆಚ್ಚಾದಂತೆ ನಿರಾಶೆಯೂ ಹೆಚ್ಚಾಗುತ್ತೆ. ಆದ್ದರಿಂದ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಡಬೇಡಿ. ಯಾಕೆ ಅಂದರೆ ಜನರು ನೀವು ಅವರಿಗೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನು ನಿಮಗೆ ಕೊಡಲೇಬೇಕೆಂಬ ನಿಯಮ ಇಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ದೊಡ್ಡ ಗೆಲುವು ಎಂದರೆ ಪ್ರತಿಕ್ರಿಯೆ ನೀಡುವುದು ಅಲ್ಲ, ನಿರ್ಲಕ್ಷಿಸುವುದು. ಯಾರು ನಿಮ್ಮನ್ನು ಅವಮಾನ ಮಾಡುತ್ತಾರೆ, ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇನ್ನೂ ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದು ಭಾವಿಸುತ್ತಾರೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡಲು ಹೋದರೆ ನಿಮ್ಮ ಜೀವನವೇ ಉತ್ತರಗಳನ್ನು ನೀಡುವುದರಲ್ಲಿ ಕಳೆದು ಹೋಗುತ್ತೆ. ಆದ್ದರಿಂದ ನಿರ್ಲಕ್ಷಿಸುವುದನ್ನು ಕಲಿಯಿರಿ. ನಿಮ್ಮ ಸಮಯವನ್ನು ನಿಮ್ಮನ್ನು ಕೆಳಗೆ ಎಳೆಯುವವರ ಮೇಲೆ ವ್ಯರ್ಥ ಮಾಡಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಕನಸುಗಳಿಗಾಗಿ ಉಳಿಸಿಕೊಳ್ಳಿ. ನೆನಪಿಡಿ, ನಿಮ್ಮ ಬಗ್ಗೆ ಮಾತನಾಡುವ ಎಲ್ಲರೂ ನಿಮ್ಮ ಜೀವನದ ಭಾಗವಾಗಿರಬೇಕೆಂದೇನಿಲ್ಲ. ಕೆಲವರು ಕೇವಲ ನಿಮ್ಮ ಗಮನವನ್ನು ಕದಿಯಲು ಬರುತ್ತಾರೆ. ಅವರಿಗೆ ನಿಮ್ಮ ಮೌನವೇ ಅತ್ಯುತ್ತಮ ಉತ್ತರ. ಒಂದು ಸಿಂಹ ರಸ್ತೆಯಲ್ಲಿ ಬೊಗಳುವ ಪ್ರತಿಯೊಂದು ನಾಯಿಗೂ ಉತ್ತರ ಕೊಡುವುದಿಲ್ಲ, ಅದು ತನ್ನ ಗುರಿಯತ್ತ ನಡೆಯುತ್ತಲೇ ಇರುತ್ತದೆ. ನೀವು ಹಾಗೆಯೇ ಇರಬೇಕು. ನಿಮ್ಮನ್ನು ಗೌರವಿಸದವರನ್ನು, ನಿಮ್ಮ ಮೌಲ್ಯವನ್ನು ಅರಿಯದವರನ್ನು, ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳುವವರನ್ನು ನಿರ್ಲಕ್ಷಿಸಿ ಮುಂದೆ ಸಾಗಿ. ಯಾಕೆಂದರೆ ಜೀವನ ತುಂಬ ಚಿಕ್ಕದು. ಅದನ್ನು ಎಲ್ಲರನ್ನೂ ಖುಷಿಪಡಿಸುವುದರಲ್ಲಿ ವ್ಯರ್ಥ ಮಾಡಬೇಡಿ. ನಿಮ್ಮ ಯಶಸ್ಸು, ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಸಂತೋಷವೇ ನಿಮ್ಮನ್ನು ನಿರ್ಲಕ್ಷಿಸಿದವರಿಗೆ ನೀಡುವ ಅತ್ಯಂತ ದೊಡ್ಡ ಉತ್ತರ. ಕೆಲವರನ್ನು ಸೋಲಿಸುವ ಅತ್ಯುತ್ತಮ ಮಾರ್ಗ ಎಂದರೆ ಅವರೊಂದಿಗೆ ಹೋರಾಡುವುದು ಅಲ್ಲ, ಅವರು ಅಸ್ತಿತ್ವದಲ್ಲೇ ಇಲ್ಲ ಎಂಬಂತೆ ಬದುಕುವುದು. ನಿರ್ಲಕ್ಷಿಸಿ ನಗುತ್ತಾ ಮುಂದೆ ಸಾಗಿ. ಯಾಕೆಂದರೆ ನಿಮ್ಮ ಭವಿಷ್ಯ ನಿಮ್ಮ ಹಿಂದಿನ ನೋವಿಗಿಂತಲೂ ತುಂಬ ದೊಡ್ಡದಾಗಿದೆ.
ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಯಾರದ್ದೋ ಕಥೆಯಲ್ಲಿ ನೀವು ಖಂಡಿತವಾಗಿಯೂ ಕೆಟ್ಟವರೇ ಆಗಿರುತ್ತೀರಿ. ಆದ್ದರಿಂದ ಎಲ್ಲರನ್ನೂ ಖುಷಿಪಡಿಸುವ ಪ್ರಯತ್ನ ಬಿಡಿ. ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿರುವ ಜೀವನವನ್ನು ಬದುಕಿ. ಪ್ರಪಂಚದ ಅಭಿಪ್ರಾಯ ಪ್ರತಿದಿನ ಬದಲಾಗುತ್ತದೆ, ಆದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೈಯಲ್ಲಿದೆ. ಮೌನವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ದುರ್ಬಲನಲ್ಲ. ಅನೇಕ ಬಾರಿ ಅವರು ಮಾತುಗಳಿಂದ ಹೇಳಲಾಗದಷ್ಟು ನೋವನ್ನು ಅನುಭವಿಸಿರುವವರು. ಅವರ ನಗುವಿನ ಹಿಂದೆ ಒಂದು ಯುದ್ಧ ನಡೆಯುತ್ತಿರುತ್ತದೆ. ಆದ್ದರಿಂದ ಯಾರನ್ನು ಅವರ ನಗುವಿನಿಂದ ಮಾತ್ರ ಅಳೆಯಬೇಡಿ. ಕೆಲವರು ತಮ್ಮ ಅಹಂಕಾರದಿಂದಲೇ ತಮ್ಮ ಬೆಲೆಯನ್ನು ಕಳೆದುಕೊಳ್ಳುತ್ತಾರೆ. ಮತ್ತೆ ಕೆಲವರು ನಾವು ಅವರನ್ನು ಅತಿಯಾಗಿ ನಂಬಿದ ಕಾರಣ ನಮ್ಮ ಹೃದಯದಿಂದ ಕೆಳಗೆ ಬೀಳುತ್ತಾರೆ. ಮುರಿದಿರುವುದು ಯಾವತ್ತೂ ಹೃದಯವಲ್ಲ, ಮುರಿದಿರುವುದು ನಂಬಿಕೆ. ಮತ್ತು ಮುರಿದ ನಂಬಿಕೆಯನ್ನು ಮತ್ತೆ ಮೊದಲಿನಂತಾಗಿಸಲು ಸಾಧ್ಯವಿಲ್ಲ. ಕಾಲ ಎಲ್ಲ ಗಾಯಗಳನ್ನು ಗುಣಪಡಿಸುತ್ತದೆ ಎಂದು ಹೇಳುತ್ತಾರೆ, ಆದರೆ ಸತ್ಯ ಏನೆಂದರೆ ಕೆಲ ಗಾಯವನ್ನು ಅಳಿಸುವುದಿಲ್ಲ, ಅದರ ಜೊತೆ ಬದುಕುವುದನ್ನು ಕಲಿಸುತ್ತದೆ. ಅದೇ ಜೀವನ, ಅದೇ ಪ್ರಬುದ್ಧತೆ. ಒಂಟಿಯಾಗಿರುವುದಕ್ಕೆ ಹೆದರಬೇಡಿ. ಒಬ್ಬಂಟಿಯಾಗಿರುವುದನ್ನು ಕಲಿತ ದಿನ ಯಾರೂ ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾಕೆ ಅಂದರೆ ನಿಮ್ಮ ಶಕ್ತಿ ಜನರಲ್ಲಿ ಇರುವುದಿಲ್ಲ, ಅದು ನಿಮ್ಮೊಳಗೆ ಇರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ನೋವಿದ್ದರೆ ಅದನ್ನು ಶಾಪ ಎಂದು ಭಾವಿಸಬೇಡಿ. ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತಿರುವ ತರಬೇತಿ. ನಿಮ್ಮನ್ನು ಬಿಟ್ಟು ಹೋದವರನ್ನು ಬೆನ್ನಟ್ಟಬೇಡಿ. ನಿಮ್ಮನ್ನು ಕಡೆಗಣಿಸಿದವರ ಮುಂದೆ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಹೋಗಬೇಡಿ. ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ಕೊಡಿ. ನಿಮ್ಮ ಪ್ರೀತಿಯನ್ನು ನಿಮ್ಮನ್ನು ಗೌರವಿಸುವವರಿಗೆ ಕೊಡಿ ಮತ್ತು ನಿಮ್ಮ ನಂಬಿಕೆಯನ್ನು ಅದಕ್ಕೆ ಅರ್ಹರಾದವರಿಗೆ ಮಾತ್ರ ಕೊಡಿ. ನೆನಪಿಡಿ, ಜೀವನ ನಿಮ್ಮನ್ನು ಎಷ್ಟು ಬಾರಿ ಕೆಳಗೆ ಬೀಳಿಸಿದರೂ ಒಮ್ಮೆ ಎದ್ದು ನಿಂತು ಯಶಸ್ಸಿನ ಮೂಲಕ ಉತ್ತರ ಕೊಟ್ಟರೆ ಅದೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪ್ರತಿಕಾರವಾಗುತ್ತದೆ. ನೋವನ್ನು ಶಕ್ತಿಯನ್ನಾಗಿ ಮಾಡಿ, ನಂಬಿಕೆಯನ್ನು ವಿವೇಕವನ್ನಾಗಿ ಮಾಡಿ ಮತ್ತು ನಿಮ್ಮ ಜೀವನವನ್ನು ಯಾರು ನಿರ್ಲಕ್ಷ್ಯ ಮಾಡಲಾಗದಷ್ಟು ಮೌಲ್ಯಯುತವಾಗಿಸಿ. ಕೆಲವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಒಳ್ಳೆಯವರಾಗಿದ್ದರೆ ಎಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಆದರೆ ಜೀವನ ಕಲಿಸುವ ಸತ್ಯ ಬೇರೆಯದೇ. ಈ ಜಗತ್ತಿನಲ್ಲಿ ಬದುಕಬೇಕೆಂದರೆ ಒಳ್ಳೆಯವರಾಗಿರುವುದಷ್ಟೇ ಸಾಕಾಗುವುದಿಲ್ಲ. ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಯಾಕೆಂದರೆ ಅತಿಯಾಗಿ ಒಳ್ಳೆಯವರಾಗಿರುವವರನ್ನೇ ಜನರು ಹೆಚ್ಚು ಬಳಸಿಕೊಳ್ಳುತ್ತಾರೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ನೀವು ಯೋಚಿಸಿ. ಅದು ಸ್ವಾರ್ಥವಲ್ಲ, ಅದು ಆತ್ಮಗೌರವ. ನಮ್ಮನ್ನು ಕೆಳಗೆ ಎಳೆಯುವವರು ಯಾವಾಗಲೂ ಅಪರಿಚಿತರೇ ಆಗಿರುವುದಿಲ್ಲ. ಕೆಲವೊಮ್ಮೆ ನಮ್ಮ ಸಂಬಂಧಿಕರೇ, ನಮ್ಮ ಸ್ನೇಹಿತರೇ, ನಮ್ಮ ತುಂಬ ಹತ್ತಿರದವರೇ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುತ್ತಾರೆ. ಇದು ಕೇಳಲು ಕಹಿಯಾಗಿರಬಹುದು, ಆದರೆ ಇದೇ ಜೀವನದ ಕಹಿ ಸತ್ಯ. ಆದ್ದರಿಂದ ಎಲ್ಲರನ್ನೂ ನಂಬಿ ನಿಮ್ಮ ಕನಸುಗಳನ್ನು ಹೇಳಬೇಡಿ. ಕೆಲವರು ಚಪ್ಪಾಳೆ ಹೊಡೆಯಲು ಬರುವುದಿಲ್ಲ, ನಿಮ್ಮ ರೆಕ್ಕೆ ಕತ್ತರಿಸಲು ಬರುತ್ತಾರೆ. ನಿಮ್ಮ ಬೆಲೆಯನ್ನು ನೀವು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನೀವು ದುಬಾರಿಯಾಗಿರಬಹುದು, ಆದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆತ್ಮಗೌರವ, ನಿಮ್ಮ ನಿಷ್ಠೆ ಅಮೂಲ್ಯವಾಗಿದೆ. ಚಿನ್ನ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಓಡುವುದಿಲ್ಲ, ಅದನ್ನು ಗುರುತಿಸುವವರೇ ಅದನ್ನು ಹುಡುಕಿಕೊಂಡು ಬರುತ್ತಾರೆ. ನಿಜವಾದ ಸಂಬಂಧ ಯಾವುದು ಗೊತ್ತೇ? ಒಬ್ಬರನ್ನೊಬ್ಬರು ಕಳೆದುಕೊಳ್ಳುವ ಭಯ ಇರುವ ಸಂಬಂಧ. ಅಲ್ಲಿ ಅಹಂಕಾರ ಇರುವುದಿಲ್ಲ, ಸ್ಪರ್ಧೆ ಇರುವುದಿಲ್ಲ. ಇಬ್ಬರು ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಒಬ್ಬನೇ ಯಾವಾಗಲೂ ಪ್ರಯತ್ನಿಸುತ್ತಿದ್ದರೆ ಅದು ಸಂಬಂಧವಲ್ಲ, ಅದು ಹೊರೆ. ನಿಮ್ಮ ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರು ಒಂದು ಕಾರಣಕ್ಕಾಗಿ ಬರುತ್ತಾರೆ. ಕೆಲವರು ನಿಮ್ಮ ಮುಖದಲ್ಲಿ ನಗುವನ್ನು ಮೂಡಿಸುತ್ತಾರೆ, ಕೆಲವರು ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನು ತುಂಬುತ್ತಾರೆ. ಆದರೆ ಇಬ್ಬರು ನಿಮಗೆ ಒಂದೊಂದು ಪಾಠವನ್ನು ಕಲಿಸಿಯೇ ಹೋಗುತ್ತಾರೆ. ಆದ್ದರಿಂದ ಯಾರ ಮೇಲೂ ದ್ವೇಷ ಬೆಳೆಸಿಕೊಳ್ಳಬೇಡಿ, ಅವರು ನಿಮ್ಮ ಜೀವನದ ಶಿಕ್ಷಕರು. ತಪ್ಪು ದಾರಿಯಲ್ಲಿ ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ನಡೆಯುವುದು 1000 ಪಟ್ಟು ಉತ್ತಮ. ಇಂದು ನಿಮ್ಮ ಪ್ರಗತಿ ನಿಧಾನವಾಗಿರಬಹುದು, ಆದರೆ ನಿಮ್ಮ ದಿಕ್ಕು ಸರಿಯಾಗಿದ್ದರೆ ನಿಮ್ಮ ಗುರಿ ನಿಮ್ಮನ್ನು ಖಂಡಿತ ತಲುಪುತ್ತದೆ. ಜನರನ್ನು ಸಂತೋಷ ಪಡಿಸುವುದನ್ನೇ ಜೀವನದ ಗುರಿಯನ್ನಾಗಿ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ಕಾಡಿನ ರಾಜ ಸಿಂಹದಂತೆ ಒಂದು ದಿನ ನೀವು ಸಹ ಇತರರ ಚಪ್ಪಳೆಗಾಗಿ ಸರ್ಕಸ್ನಲ್ಲಿ ಕುಣಿಯಬೇಕಾಗುತ್ತದೆ. ನಿಮ್ಮ ಜೀವನ ಇತರರ ಮೆಚ್ಚುಗೆಗಾಗಿ ಅಲ್ಲ, ನಿಮ್ಮ ಕನಸುಗಳಿಗಾಗಿ. ಒಂದು ವಿಷಯವನ್ನು ಯಾವತ್ತೂ ಮರೆಯಬೇಡಿ, ದುಡ್ಡಿನಿಂದ ಬರುವ ಗೌರವ ನಿಮ್ಮ ವ್ಯಕ್ತಿತ್ವಕ್ಕೆ ಸಿಗುವ ಗೌರವವಲ್ಲ. ಹಣ ಇದ್ದಾಗ ಹಲವರು ನಿಮ್ಮ ಜೊತೆ ಇರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ನಿಲ್ಲುವವರೇ ನಿಮ್ಮ ನಿಜವಾದ ಸಂಪತ್ತು. ಹೃದಯ ಗಟ್ಟಿಯಾಗಿದೆ ಎಂದು ಕಾಣುವವರು ಹೆಚ್ಚಾಗಿ ರಾತ್ರಿ ಒಬ್ಬರೇ ಅಳುತ್ತಾರೆ. ಯಾಕೆಂದರೆ ಅವರು ತಮ್ಮ ನೋವನ್ನು ಜಗತ್ತಿಗೆ ತೋರಿಸುವುದಿಲ್ಲ. ಅದಕ್ಕಾಗಿಯೇ ಯಾರನ್ನು ಅವರ ಮುಖ ನೋಡಿ ತೀರ್ಮಾನಿಸಬೇಡಿ. ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಕಾಣದ ಯುದ್ಧ ನಡೆಯುತ್ತಿರುತ್ತದೆ.
ಇಷ್ಟೊಂದು ಸಮಯ ನೀವು ಕೇಳಿದ್ದು ಕೇವಲ ಮಾತುಗಳಲ್ಲ, ಜೀವನ 1000 ಬಾರಿ ಕಲಿಸುವ ಸತ್ಯಗಳು. ಇಂದು ನೀವು ನೋವಿನಲ್ಲಿರಬಹುದು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಅನಿಸಬಹುದು, ನಿಮ್ಮ ಒಳ್ಳೆಯತನವೇ ನಿಮ್ಮ ದೊಡ್ಡ ತಪ್ಪು ಎಂದು ಭಾಸವಾಗಬಹುದು. ಆದರೆ ನೆನಪಿಡಿ, ಕತ್ತಲೆಯ ರಾತ್ರಿಯ ನಂತರ ಸೂರ್ಯೋದಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಮೋಸ, ಪ್ರತಿಯೊಂದು ನಿರ್ಲಕ್ಷ್ಯ, ಪ್ರತಿಯೊಂದು ಕಣ್ಣೀರು ನಿಮ್ಮನ್ನು ದುರ್ಬಲನನ್ನಾಗಿ ಮಾಡಲು ಬಂದಿಲ್ಲ, ಅದು ನಿಮ್ಮನ್ನು ಜೀವನಕ್ಕೆ ಸಿದ್ಧಗೊಳಿಸಲು ಬಂದಿವೆ. ಒಂದು ದಿನ ನಿಮ್ಮನ್ನು ತಿರಸ್ಕರಿಸಿದವರೇ ನಿಮ್ಮ ಯಶಸ್ಸಿನ ಕಥೆಯನ್ನು ಇತರರಿಗೆ ಹೇಳುತ್ತಾರೆ. ಇಂದು ನಿಮ್ಮನ್ನು ಕಡೆಗಣಿಸಿದವರೇ ನಾಳೆ ನಿಮ್ಮೊಂದಿಗೆ ಒಂದು ಫೋಟೋ ತೆಗೆಸಿಕೊಳ್ಳಲು ಕಾಯುತ್ತಾರೆ. ಆದರೆ ಆ ದಿನ ಅಹಂಕಾರ ತೋರಿಸಬೇಡಿ, ಯಾಕೆಂದರೆ ನಿಮ್ಮ ಯಶಸ್ಸಿನ ನಿಜವಾದ ಸೌಂದರ್ಯ ನಿಮ್ಮ ವಿನಯದಲ್ಲಿರುತ್ತದೆ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ 3 ವಿಷಯಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ: ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಆತ್ಮಗೌರವ ಮತ್ತು ನಿಮ್ಮ ಒಳ್ಳೆಯ ವ್ಯಕ್ತಿತ್ವ. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಸಂಬಂಧ ಮುರಿದರೆ ಹೊಸ ಸಂಬಂಧ ಕಟ್ಟಬಹುದು, ಆದರೆ ಒಮ್ಮೆ ನಿಮ್ಮ ವ್ಯಕ್ತಿತ್ವ ಕಳೆದುಕೊಂಡರೆ ಅದನ್ನು ಮರಳಿ ಕಟ್ಟಲು ವರ್ಷಗಳೇ ಬೇಕಾಗುತ್ತದೆ. ಕೆಲವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ, ಹೋಗಲಿ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅರ್ಥ ಮಾಡಿಕೊಳ್ಳದಿರಲಿ. ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ, ದ್ವೇಷಿಸಲಿ. ನಿಮ್ಮ ಕೆಲಸ ಅವರನ್ನು ಬದಲಾಯಿಸುವುದಲ್ಲ, ನಿಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವುದು. ಇಂದಿನಿಂದ ಒಂದು ನಿರ್ಧಾರ ಮಾಡಿ: ಇನ್ನು ಮುಂದೆ ಯಾರ ಹಿಂದೆಯೂ ಓಡುವುದಿಲ್ಲ, ಯಾರಿಗಾಗಿಯೂ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡುವುದಿಲ್ಲ, ಯಾರಿಗಾಗಿಯೂ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿ ಇನ್ನು ಮುಂದೆ ನೀವೇ. ಒಂದು ದಿನ ನೀವು ಕನ್ನಡಿಯ ಮುಂದೆ ನಿಂತು ಹೆಮ್ಮೆಯಿಂದ ಹೇಳುವಿರಿ: ಆ ದಿನ ನಾನು ಸೋಲಲಿಲ್ಲ, ನಾನು ಬದಲಾಗಿದ್ದೆ. ಅದೇ ಬದಲಾವಣೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯುತ್ತದೆ. ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸಿ, ಆದರೆ ಮತ್ತೆ ನಿಮ್ಮ ಜೀವನದ ಬಾಗಿಲು ತೆರೆಯಬೇಡಿ. ನಿಮ್ಮನ್ನು ಬಿಟ್ಟು ಹೋದವರನ್ನು ನೆನಪಿಸಿಕೊಳ್ಳಬೇಡಿ, ಆದರೆ ಅವರ ಹಿಂದೆ ಓಡಬೇಡಿ. ನಿಮ್ಮನ್ನು ಅಳಿಸಿದವರನ್ನು ಮರೆಯಿರಿ, ಆದರೆ ಅವರು ಕಲಿಸಿದ ಪಾಠವನ್ನು ಎಂದಿಗೂ ಮರೆಯಬೇಡಿ. ಯಾಕೆಂದರೆ ನೋವು ತಾತ್ಕಾಲಿಕ, ಪಾಠ ಶಾಶ್ವತ, ಮತ್ತು ನಿಮ್ಮ ಯಶಸ್ಸು ಅದೇ ನಿಮ್ಮ ಜೀವನದ ಅತ್ಯಂತ ಸುಂದರ ಉತ್ತರವಾಗಲಿದೆ. ಕೊನೆಯದಾಗಿ ಒಂದು ಮಾತು: ಜಗತ್ತು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ನೀವು ನಿಮ್ಮನ್ನು ನಂಬುವುದನ್ನು ಮಾತ್ರ ಎಂದಿಗೂ ಬಿಡಬೇಡಿ. ಯಾಕೆ ಅಂದರೆ ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮನ್ನು ಕಡಿಮೆ ಅಂದ ಎಲ್ಲರ ಧ್ವನಿಗಿಂತ ಜೋರಾಗಿ ಮಾತನಾಡುತ್ತೆ. ಧನ್ಯವಾದಗಳು. ಜೀವನವನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ ಮತ್ತು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತಲಿರಿ.